ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಸಾಮಾನ್ಯ ರಾಶಿ ಫಲವಲ್ಲ. ಇದು ಮಕರ ರಾಶಿಯವರಿಗೆ ಒಂದು ಎಚ್ಚರಿಕೆಯೂ ಆಗಿದೆ ಮತ್ತು ಅದೇ ಸಮಯದಲ್ಲಿ ಒಂದು ಮಹತ್ವದ ಅವಕಾಶವೂ ಆಗಿದೆ. 2026ರ ಮಾರ್ಚ್ 9ರಿಂದ 15ರವರೆಗೆ ಇರುವ ಈ ವಾರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಸಮಯವಾಗಿರಬಹುದು. ಗ್ರಹಗಳ ಚಲನೆ ಈಗ ನಿಮ್ಮ ಭಾಗ್ಯದ ದಿಕ್ಕನ್ನೇ ಬದಲಾಯಿಸಲು ಸಿದ್ಧವಾಗಿರುವಂತೆ ಕಾಣುತ್ತಿದೆ. ಈ ಸಮಯದಲ್ಲಿ ಆಕಾಶ ಮಂಡಲದಲ್ಲಿ ನಡೆಯುತ್ತಿರುವ ಪ್ರಮುಖ ಗ್ರಹಸ್ಥಿತಿಗಳು ನಿಮ್ಮ ಕರಿಯರ್, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಂದೆಡೆ ಖರ್ಚು ಹೆಚ್ಚಾಗುವ ಪರಿಸ್ಥಿತಿ ಕಂಡುಬಂದರೆ ಮತ್ತೊಂದೆಡೆ ಅಚಾನಕ್ ಹಣದ ಲಾಭವೂ ಸಾಧ್ಯವಾಗಬಹುದು. ಈ ವಾರದಲ್ಲಿ ನಡೆಯುವ ಪ್ರಮುಖ 13 ಭವಿಷ್ಯವಾಣಿಗಳು ನಿಮ್ಮ ಮುಂದಿನ 7 ದಿನಗಳ ಜೀವನದ ಹಲವು ರಹಸ್ಯಗಳನ್ನು ಬಹಿರಂಗ ಮಾಡಬಹುದು. ನಿಮ್ಮ ಗುಪ್ತ ಶಕ್ತಿಗಳು ಸೋಲುತ್ತಾರೆಯೇ ಅಥವಾ ಹಳೆಯ ಕಾನೂನು ಸಮಸ್ಯೆಗೆ ಪರಿಹಾರ ಸಿಗುತ್ತದೆಯೇ ಎಂಬುದಕ್ಕೆ ಉತ್ತರ ಈ ವಾರದ ಗ್ರಹ ಚಲನೆಗಳಲ್ಲಿ ಅಡಗಿದೆ. ವಿಶೇಷವಾಗಿ ಮಾರ್ಚ್ 14ರಂದು ಚಂದ್ರ ಮತ್ತು ಮಂಗಳ ಗ್ರಹಗಳ ಯುತಿ ನಿಮ್ಮ ಜೀವನದಲ್ಲಿ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಯುತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿರ್ಧಾರ ಸಾಮರ್ಥ್ಯವನ್ನು ಬಲಪಡಿಸಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಾಣಿಸಬಹುದು. ಮೊದಲನೆಯ ಭವಿಷ್ಯವಾಣಿ, ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ. ಈ ವಾರ ಮಕರ ರಾಶಿಯವರ ಹಣಕಾಸಿನ ವಿಷಯಗಳಲ್ಲಿ ಏರುಪೇರುಗಳು ಕಂಡುಬರಬಹುದು. ಮಾರ್ಚ್ 9 ಮತ್ತು 10ರಂದು ಚಂದ್ರನು ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಅಚಾನಕ್ ಹಣದ ಲಾಭದ ಸಾಧ್ಯತೆಗಳು ಕಾಣಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು ಅಥವಾ ಬಾಕಿ ಉಳಿದಿದ್ದ ಹಣ ಮರಳಿ ದೊರೆಯಬಹುದು. ಇದರಿಂದ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ನೆಮ್ಮದಿ ದೊರೆಯಬಹುದು. ಆದರೆ ಮಾರ್ಚ್ 11ರಿಂದ 13ರ ನಡುವೆ ಚಂದ್ರನು 12ನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯ ಅಗತ್ಯಗಳು, ಕುಟುಂಬದ ಖರ್ಚುಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ. ದೊಡ್ಡ ಹೂಡಿಕೆ ಅಥವಾ ಅಪಾಯಕರ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗ್ರತೆ ಅಗತ್ಯ. ಎರಡನೆಯ ಭವಿಷ್ಯವಾಣಿ, ಸಂಬಂಧಗಳ ನಿಜ ಸ್ವರೂಪ ಹೊರಬರುವುದು. ಈ ವಾರದಲ್ಲಿ ನೀವು ನಂಬಿಕೆ ಇಟ್ಟಿದ್ದ ಕೆಲವರ ನಿಜವಾದ ಮುಖ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ಇದು ನಿಮಗೆ ಅಸಹಜವಾಗಬಹುದು, ಆದರೆ ಇದು ನಿಮಗೆ ಜೀವನದ ಮಹತ್ವದ ಪಾಠವಾಗಬಹುದು. ಯಾರು ನಿಜವಾದ ಸ್ನೇಹಿತರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇದ್ದರು ಎಂಬುದನ್ನು ನೀವು ತಿಳಿದುಕೊಳ್ಳುವ ಸಮಯ ಇದು. ಮೂರನೇ ಭವಿಷ್ಯವಾಣಿ ಬಂದು ಗುಪ್ತ ಶತ್ರುಗಳಿಂದ ಎಚ್ಚರಿಕೆ. ಈ ಸಮಯದಲ್ಲಿ ಕೆಲವು ಜನರು ನಿಮ್ಮ ಮುಂದೆ ಸ್ನೇಹಿತರೆಂದು ಕಾಣಿಸಿಕೊಂಡರೂ ಹಿಂಬದಿಯಲ್ಲಿ ನಿಮ್ಮ ಯೋಜನೆಗಳಿಗೆ ಅಡ್ಡಿ ತರಲು ಪ್ರಯತ್ನಿಸಬಹುದು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಯಶಸ್ಸನ್ನು ಕೆಲವರು ಸಹಿಸಲಾರರು. ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ನಾಲ್ಕನೆಯ ಭವಿಷ್ಯವಾಣಿ ಬಂದು ಕಾನೂನು ವಿಷಯಗಳಲ್ಲಿ ಚಲನೆ. ಹಳೆಯ ಕಾನೂನು ಪ್ರಕರಣಗಳು ಅಥವಾ ಆಸ್ತಿ ವಿವಾದಗಳು ಈ ವಾರದಲ್ಲಿ ಮುಂದಕ್ಕೆ ಸಾಗುವ ಸಾಧ್ಯತೆ ಇದೆ. ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಕಡೆಗೆ ಬರಬಹುದು, ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅವನ್ನು ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಜಾಗ್ರತೆ ಮತ್ತು ಸಹನೆಯಿಂದ ನಡೆದುಕೊಂಡರೆ ನಿಮಗೆ ಅನುಕೂಲಕರ ಫಲ ಸಿಗಬಹುದು. ಐದನೆಯ ಭವಿಷ್ಯವಾಣಿ ಬಂದು ಹಣಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರ. ಈ ವಾರದಲ್ಲಿ ನೀವು ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ, ಮನೆ ಅಥವಾ ವಾಹನ ಖರೀದಿ ಬಗ್ಗೆ ಯೋಚನೆ ಮಾಡಬಹುದು, ಆದರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸರಿಯಾದ ಸಮಯವನ್ನು ಕಾಯುವುದು ಉತ್ತಮ. 6ನೇ ಮತ್ತು 7ನೇ ಭವಿಷ್ಯವಾಣಿಗಳು, ಕುಟುಂಬ ಮತ್ತು ಕರಿಯರ್ ಪರೀಕ್ಷೆ. ಈ ವಾರ ಮಕರ ರಾಶಿಯವರ ಕುಟುಂಬ ಜೀವನ ಮತ್ತು ಉದ್ಯೋಗ ಕ್ಷೇತ್ರ ಎರಡರಲ್ಲಿಯೂ ಮಹತ್ವದ ಅನುಭವಗಳನ್ನು ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಬಹಳ ಹೆಚ್ಚು. ಅವರು ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆ, ಉದ್ಯೋಗ ಅಥವಾ ಯಾವುದಾದರೂ ಪ್ರತಿಭಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ನಿಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸಬಹುದು. ಅವರ ಯಶಸ್ಸು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದಷ್ಟೇ ಅಲ್ಲ, ಸಮಾಜದಲ್ಲಿಯೂ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿಸಬಹುದು. ಕುಟುಂಬದಲ್ಲಿ ಹರ್ಷಭರಿತ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಮಕ್ಕಳೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಹತ್ತಿರವಾಗಬಹುದು ಮತ್ತು ಅವರ ಭವಿಷ್ಯಕ್ಕಾಗಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡಬಹುದು. ಇನ್ನೊಂದೆಡೆ ಕರಿಯರ್ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಈ ವಾರ ಸ್ವಲ್ಪ ಸವಾಲುಗಳು ಎದುರಾಗಬಹುದು. ಕೆಲಸದ ಒತ್ತಡ ಹೆಚ್ಚಾಗಬಹುದು ಮತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು
ಹಿರಿಯ ಅಧಿಕಾರಿಗಳು ಹೆಚ್ಚು ಗಮನದಿಂದ ಪರಿಶೀಲಿಸುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ದೊರೆಯದಂತೆ ಕಾಣಬಹುದು. ಇದರಿಂದ ಸ್ವಲ್ಪ ನಿರಾಶೆ ಉಂಟಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹ ಅಲ್ಪ ಪ್ರಮಾಣದ ಸ್ಪರ್ಧೆ ಅಥವಾ ಅಸಮಂಜಸತೆ ಕಾಣಿಸಬಹುದು. ಆದರೆ ಈ ಸಮಯದಲ್ಲಿ ನೀವು ತಾಳ್ಮೆ, ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡರೆ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿಯೇ ತಿರುಗಬಹುದು. ಪ್ರತಿಯೊಂದು ಕೆಲಸವನ್ನು ಜಾಗ್ರತೆಯಿಂದ ಮತ್ತು ಹೊಣೆಗಾರಿಕೆಯಿಂದ ಮಾಡಿದರೆ ಹಿರಿಯರ ವಿಶ್ವಾಸವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಸಹನೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸುವ ಕಾಲವಾಗಿದ್ದು, ಅದನ್ನು ಸಮರ್ಥವಾಗಿ ಎದುರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. 8ನೇ ಮತ್ತು 9ನೇ ಭವಿಷ್ಯವಾಣಿ. ಆಸ್ತಿ ಮತ್ತು ಮನಸ್ಸಿನ ಸ್ಥಿತಿ. ಈ ಸಮಯದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಮನೆ, ಜಮೀನು, ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಚಾರಗಳು ಮುಂದೆ ಬರಬಹುದಾದ ಸಾಧ್ಯತೆ ಇದೆ. ಕೆಲವರು ಹೊಸ ಮನೆ ಖರೀದಿಸುವ ಯೋಚನೆ ಮಾಡಬಹುದು. ಕೆಲವರಿಗೆ ಜಮೀನು ಸಂಬಂಧಿತ ಕಾಗದ ಪತ್ರಗಳ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಕುಟುಂಬದವರ ಜೊತೆಗೂಡಿ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದು ಮತ್ತು ಹಿರಿಯರ ಸಲಹೆ ಈ ಸಮಯದಲ್ಲಿ ಬಹಳ ಉಪಯುಕ್ತವಾಗಬಹುದು. ಆದರೆ ಯಾವುದೇ ಒಪ್ಪಂದ ಅಥವಾ ಕಾಗದ ಪತ್ರಗಳ ಮೇಲೆ ಸಹಿ ಮಾಡುವ ಮೊದಲು ಅವುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅಗತ್ಯ. ಈ ವಾರದ ಕೆಲವು ದಿನಗಳಲ್ಲಿ ಮನಸ್ಸಿನಲ್ಲಿ ಅಸ್ವಸ್ಥತೆ, ಆತಂಕ ಅಥವಾ ಅನಾವಶ್ಯಕ ಚಿಂತೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದು ಅಥವಾ ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳುವುದು ನಿಮ್ಮ ಮನಸ್ಸನ್ನು ಸ್ವಲ್ಪ ಅಶಾಂತಗೊಳಿಸಬಹುದು. ಕೆಲವೊಮ್ಮೆ ನಿದ್ರೆಯ ಕೊರತೆ ಅಥವಾ ಮಾನಸಿಕ ಒತ್ತಡವೂ ಕಾಣಿಸಬಹುದು. ಇಂತಹ ಸಂದರ್ಭದಲ್ಲಿ ಒಬ್ಬರೇ ಚಿಂತೆಯಲ್ಲಿ ಮುಳುಗುವುದಕ್ಕಿಂತ ಮನಸ್ಸನ್ನು ಸಮತೋಲನದಲ್ಲಿಡುವುದು ಅತ್ಯಂತ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ದಾನ ಮಾಡುವುದು, ಪ್ರಾರ್ಥನೆ ಮಾಡುವುದು ಅಥವಾ ಯೋಗಾಭ್ಯಾಸ ಮಾಡುವುದು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಪ್ರಕೃತಿಯ ಮಧ್ಯೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವುದು ಕೂಡ ಮನಸ್ಸನ್ನು ಹಗುರವಾಗಿಸಲು ಸಹಾಯ ಮಾಡಬಹುದು. ಹೀಗೆ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಂಡರೆ ನೀವು ಯಾವುದೇ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. 10ನೇ, 11ನೇ ಮತ್ತು 12ನೇ ಭವಿಷ್ಯವಾಣಿಗಳು. ದಾಂಪತ್ಯ ಜೀವನ, ಪ್ರಯಾಣ ಮತ್ತು ಗೌರವ. ಈ ವಾರದಲ್ಲಿ ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಬಹಳ ಮುಖ್ಯವಾಗಿರುತ್ತದೆ. ಸಣ್ಣ ವಿಷಯಗಳನ್ನೇ ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಳುವುದರಿಂದ ಅನಗತ್ಯ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಹನೆ ಮತ್ತು ಪ್ರೀತಿಯಿಂದ ಮಾತನಾಡುವುದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಜೊತೆಗೆ ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಪ್ರಯಾಣಗಳ ಯೋಗವು ಕಾಣಬಹುದು. ಈ ಪ್ರಯಾಣಗಳು ಹೊಸ ಪರಿಚಯಗಳು ಮತ್ತು ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗುವ ಅವಕಾಶಗಳನ್ನು ತಂದೊದಗಿಸಬಹುದು. ನಿಮ್ಮ ಪರಿಶ್ರಮ ಮತ್ತು ಸಾಮರ್ಥ್ಯವನ್ನು ಸಮಾಜ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಜನರು ಗಮನಿಸುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ನಿಧಾನವಾಗಿ ಹೆಚ್ಚುತ್ತಾ ಜನರ ನಡುವೆ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವ ಸಾಧ್ಯತೆ ಕಾಣಿಸುತ್ತದೆ. 13ನೇ ಭವಿಷ್ಯವಾಣಿ. ರಹಸ್ಯಗಳ ಬಹಿರಂಗ ಮತ್ತು ಹೊಸ ಆರಂಭ. ಈ ವಾರದಲ್ಲಿ ಕೆಲವು ಗುಪ್ತ ಸತ್ಯಗಳು ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ಇದು ನಿಮಗೆ ಅಚ್ಚರಿಯಾಯಿತೆನಿಸಬಹುದು, ಆದರೆ ಮುಂದೆ ಇದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡಬಹುದು. ವಿಶೇಷವಾಗಿ ಮಾರ್ಚ್ 14ರ ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ಹೊಸ ಆರಂಭ ಮಾಡಲು ಸಿದ್ಧರಾಗಬಹುದು. ಈ ವಾರವನ್ನು ಶುಭವಾಗಿಸಲು ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ, ಮಂಗಳವಾರ ಹನುಮಂತನಿಗೆ ಸಿಹಿ ಪ್ರಸಾದ ಅರ್ಪಿಸಿ ಮತ್ತು ಪ್ರತಿದಿನ ಸೂರ್ಯನಿಗೆ ನೀರು ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ. ಹರ ಹರ ಮಹಾದೇವ್. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.